Hi friends, welcome back to PV YouTube vlog and like and subscribe my channel. Please watch my videos. And ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥದ್ದು ಪಲಾವು. ಇಲ್ಲಿ ನಾನು ಪಲಾವ್ಗೆ ಯೂಸ್ ಮಾಡ್ತಿರ್ತಕ್ಕಂಥ ತರಕಾರಿ ಹುಳ್ಳಿಕಾಯಿ, ಹಣ್ಣುಳ್ಳಿಕಾಯಿ, ಆಲೂಗೆಡ್ಡೆ, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಒಂದು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಸಣ್ಣದಾಗಿ ನೀಟಾಗಿ ಚಿಕ್ಕದಾಗಿ ಹಚ್ಚಿಟ್ಕೊಬೇಕು. ಇವನ್ನೆಲ್ಲ ಹಚ್ಚಿಟ್ಕೊಂಡಾದ್ಮೇಲೆ ಎಣ್ಣೆ ಕಾಯೋಕ್ಕಿಟ್ಬಿಟ್ಟು ಇದಕ್ಕೆ ಅದು ರುಬ್ಕೊಳ್ಳೋದಕ್ಕೆ ನಾನೊಂದು 3 ಈರುಳ್ಳಿ, 1-2 ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಇಡೀ ಬೆಳ್ಳುಳ್ಳಿ ಅಷ್ಟು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಂಡು ಮತ್ತು ಎಣ್ಣೆ ಏನು ಕಾಯೋಕ್ಕಿಟ್ಟಿರ್ತೀವಲ್ಲ ಅದಕ್ಕೆ ಪಲಾವ್ ಎಲೆ, ಅನಾನಸು ಮತ್ತು ಮರಾಠಿ ಮೊಗ್ಗು ಮತ್ತು ಕಸ್ತೂರಿ ಮೇಥಿ ಎಲ್ಲ ಹಾಕ್ಬಿಟ್ಟು ಹುರಿಯೋದಕ್ಕಿಟ್ಟಾದಮೇಲೆ ಅವೆಲ್ಲ ಸ್ವಲ್ಪ ಚೆನ್ನಾಗಾದ್ಮೇಲೆ ರುಬ್ಬಿರೋದು ಏನಿದೆ ಇದಕ್ಕೆ ನಾವು ರುಬ್ಕೊಂಡಿರೋದನ್ನ ಅದಕ್ಕೆ ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರಿದು ಅದಾದ ನಂತರ ನಾನು ಅದಕ್ಕೆ ಟೊಮೊಟೊ ಆಮೇಲೆ ರುಬ್ಬಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಾದಮೇಲೆ ಹಚ್ಚಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಉಪ್ಪು ಹಾಕಿದ ನಂತರ ಮತ್ತು ಹಚ್ಚಿದವೆಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾಗ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಹುರಿದ್ಬಿಟ್ಟು ನೀಟಾಗಿ ಈಗೇನು ತರಕಾರಿ ಹಾಕೊಂಡಿದ್ದೀವಲ್ಲ ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಮತ್ತು ಇಲ್ಲಿ ಹಸಿರು ಮೆಣಸಿನ್ಕಾಯಿ ನಾನು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಖಾರದ ಪುಡಿ ಮತ್ತು ಅದಕ್ಕೆ 1-2 ಚಮಚ ಮಸಾಲೆ ಪುಡಿ ಇಷ್ಟನ್ನು ಯೂಸ್ ಮಾಡಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ ನಂತರ ನಾನು ಇದಕ್ಕೆ ಎಷ್ಟು ಅಕ್ಕಿ ಹಾಕ್ತಿದ್ದೀನೋ ಅದರ 2ರಷ್ಟು ನೀರು ಹಾಕ್ತೀನಿ. ಇಲ್ಲ ಅಕ್ಕಿ ಹಾಕಿದ್ದೀನಿ ಅಂದರೆ 2ರಷ್ಟು 1 ಸೇರಷ್ಟು ನೀರನ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದು. ಮೊಸರು ಬಜ್ಜಿಗೆ ಏನು ಹಾಕ್ತಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಉಪ್ಪು ಮತ್ತು ಇದಕ್ಕಷ್ಟೇ ಹುರಿಯೋದಕ್ಕೆಲ್ಲ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾದ ನಂತರ ಮೊಸರು ಬಜ್ಜಿಗೆ ಇಷ್ಟೆಲ್ಲ ಐಟಮ್ಸ್ನ ಹಾಕ್ಕೊಂಡು ಬೇಕಾದರೆ ನಾವು ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಅದು ಇರಲಿಲ್ಲ ಅಂದ್ಬಿಟ್ಟು ಎಷ್ಟಿತ್ತು ಅಷ್ಟರಲ್ಲಿ ಮಾಡಿಕೊಂಡೆ. ಮತ್ತು ಇಷ್ಟೆಲ್ಲ ಆದಮೇಲೆ ಅಕ್ಕಿ ನೀರು 2 ಹಾಕಿದ ನಂತರ 2 ವಿಷಿಲ್ ಕೂಗಿಸ್ಕೊಂಡ್ಬಿಟ್ರೆ ಅನ್ನ ರೆಡಿ ಆಗಿರುತ್ತೆ. ಅನ್ನ ರೆಡಿ ಆದಮೇಲೆ ಹುಡುಗರು ಲಂಚ್ಗೆ ನಾನು ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ನಾನು ಊಟ ಮಾಡಲಿಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದು ತಿಂಡಿಗೆ. ನೋಡಿ ಈ ರೀತಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಕೂಡ ಬೇಕಾದ್ರೆ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.